ದೊಡ್ಡ ದೊಡ್ಡ ರೋಗಗಳಿಗೆ ಮುಕ್ತಿ ನೀಡುತ್ತಾಳೆ ಇಲ್ಲಿನ ದೇವಿ. ಈ ಮಹಾಮಾರಿ ಕಾಯಿಲೆಗೆ ಇಲ್ಲಿ ಸಿಗುತ್ತಂತೆ ಪರಿಹಾರ. ಬೆಂಗಳೂರು ತ್ಯಾಗರಾಜನಗರದಲ್ಲಿರುವ ಪ್ಲೇಗಮ್ಮ ದೇವಾಲಯವು 1898ರ ಪ್ಲೇಗ್ ಮಹಾಮಾರಿಯ ಸಮಯದಲ್ಲಿ ನಿರ್ಮಾಣವಾಯಿತು. ಇಲ್ಲಿನ ಭಕ್ತರು ಪ್ಲೇಗಮ್ಮ ದೇವಿಯು ನಮ್ಮನ್ನು ಕಾಯಿಲೆಯಿಂದ ರಕ್ಷಿಸುತ್ತಾಳೆ ಎಂದು ನಂಬುತ್ತಾರೆ. ಬನ್ನಿ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಎಣಿಕೆಗೂ ಮೀರಿದಷ್ಟು ಅದ್ಭುತ ಹಾಗೂ ವಿಸ್ಮಯಗಳನ್ನು ಹೊಂದಿರುವ ದೇವಾಲಯಗಳಿವೆ. ಅದರಲ್ಲೂ ದೇವಿಯ ದೇವಾಲಯಗಳೇ ಹೆಚ್ಚಾಗಿದೆ. ಈ ಭೂಮಿಯಲ್ಲಿ ಶಕ್ತಿ ಎಂದು ಉಲ್ಲೇಖಿಸಲಾದ ಸ್ತ್ರೀಲಿಂಗ ಶಕ್ತಿಯನ್ನು ಪರಿಗಣಿಸುವ ಸಲುವಾಗಿ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಇನ್ನು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರು ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ನಾಡಾಗಿದ್ದು ಇಲ್ಲಿ ದೇವಿಗೆ ಮುಡಿಪಾದ ಅನೇಕ ದೇವಾಲಯಗಳಿವೆ. ಅದರಲ್ಲಿ ನಾವಿಂದು ಹೇಳಲು ಹೊರಟಿರುವ ದೇವಸ್ಥಾನದಲ್ಲಿ ನಿಗೂಢ ಶಕ್ತಿ ಇದೆಯಂತೆ. ಇಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಅವರ ಕಷ್ಟಗಳಿಗೆ ಸಿಗುತ್ತಂತೆ ಪರಿಹಾರ. ಹಾಗಿದ್ದರೆ ಆ ದೇಗುಲ ಯಾವುದು? ಇಲ್ಲಿನ ಇತಿಹಾಸ ಹಾಗೂ ಆ ದೇವರ ವಿಸ್ಮಯಗಳ ಬಗ್ಗೆ ತಿಳಿಯೋಣ ಬನ್ನಿ. ಬೆಂಗಳೂರು ಕೇವಲ ಮೋಜು ಮಸ್ತಿ ಪಾರ್ಟಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ನಿಮ್ಮನ್ನು ಆಶ್ಚರ್ಯಗೊಳಿಸುವ ಸ್ಥಳಗಳಿಗೂ ನೆಲೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೃಹತ್ ಮಾಲ್ ಸೆಂಟರ್ಗಳು, ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಬಣ್ಣ ಬಣ್ಣದ ಥಿಯೇಟರ್ಗಳಿಂದ ತುಂಬಿದೆ. ಇವುಗಳ ಜೊತೆಗೆ ಐತಿಹಾಸಿಕ ಮತ್ತು ಪುರಾತನ ದೇವಾಲಯಗಳು ಕೂಡ ಇವೆ. ಅವುಗಳಲ್ಲಿ ಪ್ಲೇಗಮ್ಮ ದೇವಸ್ಥಾನ ಕೂಡ ಒಂದು. 1898ರಲ್ಲಿ ಕಾಣಿಸಿಕೊಂಡ ಪ್ಲೇಗ್ ಎಂಬ ಮಹಾಮಾರಿಯ ಸಮಯದಲ್ಲಿ ಜನರು ಈ ತಾಯಿಯ ಮೊರೆ ಹೋದರು. ಆ ಸಮಯದಲ್ಲಿ ನಿರ್ಮಾಣವಾದ ದೇವಾಲಯವೇ ಈ ಪ್ಲೇಗಮ್ಮ ದೇವಾಲಯ. ದಂತಕಥೆಯ ಪ್ರಕಾರ ಈ ಆಲಯದಲ್ಲಿ ನೆಲೆಸಿರುವ ದೇವಿಯು ಮಾರಣಾಂತಿಕ ಕಾಯಿಲೆಯಿಂದ ಸಮುದಾಯವನ್ನು ರಕ್ಷಿಸುತ್ತಾಳೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿರುವ ಹಳೆಯ ದೇವಾಲಯಗಳಲ್ಲಿ ಪ್ಲೇಗಮ್ಮ ದೇವಾಲಯವು ಒಂದಾಗಿದೆ. ಲಕ್ಷಾಂತರ ಜನರು ಇಲ್ಲಿ ಭೇಟಿ ನೀಡುತ್ತಾರೆ. ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ಪ್ಲೇಗ್ ಮತ್ತು ಸಿಡುಬಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡುವಂತಹ ಪ್ಲೇಗಮ್ಮನ ದೇವಸ್ಥಾನವಿದೆ. ಇದು ರಾಜರಾಜೇಶ್ವರಿ ದೇವಿಯಾಗಿದ್ದರೂ ಪ್ಲೇಗ್ಗೆ ಪರಿಹಾರವನ್ನು ಕೋರಿ ಲಕ್ಷಾಂತರ ಜನರು ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅವರ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತಿದ್ದವು. ಈ ಕಾರಣಕ್ಕಾಗಿ ಇಲ್ಲಿನ ದೇವಿಯನ್ನು ಪ್ಲೇಗಮ್ಮ ಎಂದು ಕರೆಯುತ್ತಾರೆ. ಸಿಡುಬಮ್ಮ ಏಡ್ಸಮ್ಮ ದೇವಾಲಯ. ಕೊರೋನಾ ಹೇಗೆ ನಮ್ಮೆಲ್ಲರಿಗೂ ಕಾಟ ಕೊಟ್ಟಿತೋ ಅದೇ ರೀತಿ 19ನೇ ಶತಮಾನದಲ್ಲಿ ಈ ಪ್ಲೇಗ್ ರೋಗವು ರಣರಕ್ಕಸ ಅವತಾರ ಪಡೆದು 1 ಕೋಟಿಗೂ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿತ್ತು. ಇದೇ ಸಮಯದಲ್ಲಿ ಜನರೆಲ್ಲ ಒಂದು ತೀರ್ಮಾನಕ್ಕೆ ಬಂದು ತಾಯಿಯ ಮೊರೆ ಹೋದರು. ಈ ಸಮಯದಲ್ಲಿ ನಿರ್ಮಾಣವಾದ ದೇಗುಲಕ್ಕೆ ಪ್ಲೇಗಮ್ಮ ಎಂಬ ಹೆಸರು ಬಂತು. ತನ್ನ ಕ್ಷೇತ್ರದಲ್ಲಿ ನೆಲೆಸಿರುವ ದೇವಿಯು ಮಾರಣಾಂತಿಕ ಕಾಯಿಲೆಯಿಂದ ಸಮುದಾಯವನ್ನು ರಕ್ಷಿಸುತ್ತಾಳೆ ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಬೆಂಗಳೂರಿನಲ್ಲಿರುವ ಹಳೆಯ ದೇವಾಲಯಗಳಲ್ಲಿ ಪ್ಲೇಗಮ್ಮ ದೇವಾಲಯವು ಒಂದಾಗಿದೆ. ಪ್ಲೇಗಮ್ಮ ಮಾತ್ರವಲ್ಲದೆ ಸಿಡುಬಮ್ಮ, ಏಡ್ಸಮ್ಮ ಮುಂತಾದ ಹೆಸರಲ್ಲೂ ಗುಡಿ ದೇಗುಲಗಳು ನಮ್ಮ ಉದ್ಯಾನ ನಗರದಲ್ಲಿದೆ. ವಿವಿಧ ಏರಿಯಾಗಳಲ್ಲಿದೆ ಪ್ಲೇಗಮ್ಮ ದೇಗುಲ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಪ್ಲೇಗಮ್ಮ ಗುಡಿಗಳಿವೆ. ತ್ಯಾಗರಾಜನಗರ, ಶಾಂತಿನಗರ, ಹಲಸೂರು, ಆನೇಕಲ್ ಮುಂತಾದೆಡೆ ಪ್ಲೇಗ್ ಮಾರಿಯಮ್ಮನ, ಪ್ಲೇಗ್ ರಾಜರಾಜೇಶ್ವರಿಯಮ್ಮ ಮುಂತಾದ ಹೆಸರಿನಲ್ಲಿ ದೇಗುಲಗಳಿವೆ. ಇಲ್ಲಿಗೆ ಬಂದು ಬೇಡಿಕೊಂಡ್ರೆ ಮಹಾಮಾರಿ ರೋಗಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಪ್ಲೇಗಮ್ಮನಿಗೆ ಮತ್ತೊಂದು ಹೆಸರು ಕೂಡ ಇದೆ. ಸ್ಥಳೀಯ ಜನರು ಪ್ಲೇಗಮ್ಮನನ್ನು ಪಿಳ್ಳೆಕಮ್ಮ ಎಂದು ಕರೆಯುತ್ತಾರೆ. ಬೆಂಗಳೂರಿನಲ್ಲಿ 1898ರಲ್ಲಿ ಹಾಗೂ ನಂತರ 1960ರ ದಶಕದಲ್ಲಿ ಕಾಣಿಸಿಕೊಂಡ ಪ್ಲೇಗ್ನಿಂದ ಸಾವಿರಾರು ಜನರು ಸಾವನ್ನಪ್ಪಿದ್ದರು. ಇಂದಿಗೂ ಈ ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆ, ಉತ್ಸವ, ಮೆರವಣಿಗೆ, ಜಾತ್ರೆಗಳು ನಡೆಯುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.